Hi guys, welcome back to my YouTube channel. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂತ. ಸೊ ಎಸ್, ಇವತ್ತು ಈ ಚಳಿಗೆ ಬಿಸಿ ಬಿಸಿಯಾಗಿ ಮಮ್ಮಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಡ್ತಿದ್ದಾರೆ. ನನಗಂತೂ ತುಂಬಾ ಫೇವ್ರೇಟು. ಮೆಣಸಿನ್ಕಾಯಿ ಬಜ್ಜಿ ಫೇವ್ರೇಟು ಆ್ಯಂಡ್ ಕ್ಯಾಪ್ಸಿಕಮ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಸ್ವಲ್ಪ ಹುಷಾರು ಬೇರೆ ಇಲ್ಲ, ಗಂಟ್ಲು ನೋಡ್ತಿದೆ, ಲೈಟಾಗಿ ಫೀವರ್ ಬಂದಿದೆ. ಸೊ ಖಾರವಾಗಿ ಏನಾದರೂ ತಿಂದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಅಂತ ಹೇಳಿ ಮಾಡಿಕೊಡ್ತಿದ್ದಾರೆ. ಫೈನ್. ಸೊ ಇವಾಗ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು, ಸರಿನಾ? ಹಾಗೆ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಸೊ ನಮ್ಮ ಮನೇಲಿ ಹೇಗೆ ನಾವು ಮಾಡ್ತೀವಿ ಸೊ ಸಿಂಪಲ್ಲಾಗಿ. ಸೊ ಈ ಚಳಿಗೆ ನಮ್ಮ ಮನೇಲಿ ಸ್ಪೆಷಲ್ಲು ಇವತ್ತು ಮೆಣಸಿನ್ಕಾಯಿ ಬಜ್ಜಿ. ಸೊ ಬನ್ನಿ ವಿಡಿಯೋನ ತಡ ಮಾಡಿದ್ರೆ ಶುರು ಮಾಡೋಣ. ಬನ್ನಿ. ಮಮ್ಮಿ ಏನು ಸ್ಪೆಷಲು? ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಡ್ತೀನಿ. ಮೆಣಸಿನ್ಕಾಯಿ ಬಜ್ಜಿ, ಓಕೆ. ಖಾರ ಜಾಸ್ತಿ ಇದೆಯಾ? ಇದು ಮೀಡಿಯಮ್ ಖಾರ. ಸೊ ಇದು ಕಟ್ ಮಾಡ್ಕೊಳ್ತೀನಿ. ಮಮ್ಮಿ ಫಸ್ಟ್ ಇವಾಗೇನು ಕಡಲೆ ಹಿಟ್ಟು ಎಷ್ಟು ತೊಗೊಳ್ತಿದ್ದೀರಾ? ಒಂದು 5 ಸ್ಪೂನ್. ಎಷ್ಟು ಚೆನ್ನಾಗಾಗತ್ತೆ ಇದು? ಇದು ಒಂದು 20 ಬಜ್ಜಿಗಾಗುತ್ತೆ. ಓಕೆ. ನೆಕ್ಸ್ಟು ಒಂದು 3 ಸ್ಪೂನ್ ಅಕ್ಕಿ ಹಿಟ್ಟು. ಓಕೆ. ಸ್ವಲ್ಪ ಗರಿಯಾಗಿ ಬರಲಿ ಅಂತ. ಇವಾಗ ಆ್ಯಕ್ಚುಲಿ ಮೆಣಸಿನ್ಕಾಯಿ ಖಾರ ಇರುತ್ತೆ. ಹ್ಞೂ. ಸೊ ನಮಗೆ ಸ್ವಲ್ಪ ಇದಕ್ಕೆ ಖಾರ ಹಾಕೋದೇನು ಬೇಕಾಗಿಲ್ಲ, ಬಟ್ ನಮಗೆ ಸ್ವಲ್ಪ ಖಾರ ಬೇಕು, ತುಂಬ ಚಳಿ ಅಲ್ವಾ. ಅದು ಬೇರೆ ಸ್ವಲ್ಪ ಹುಷಾರು ಬೇರೆ ಇಲ್ಲ, ಸ್ವಲ್ಪ ಖಾರವಾಗಿದ್ದರೆ ಓಡೋಗುತ್ತೆ ಜ್ವರ ಅಂತ. ಓಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಸೋಡಾ. ಓಕೆ. ಈಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಆಗಿದೆ. ಸೊ ಇಷ್ಟ ಆದ ಕಲಿಸ್ಕೊಬೇಕು. ಇವಾಗ ಸೊ ಎಣ್ಣೆ ಹಾಕೊಳ್ಳೋಣ ಫ್ರೈ ಮಾಡೋದಕ್ಕೆ. ಡೀಪ್ ಫ್ರೈ ಮಾಡಬೇಕಲ್ಲ. ಸೊ ಈಗ ಒಂದೊಂದೇ ಈ ಥರ ತಗೊಂಡು ಬಿಡಬೇಕಷ್ಟೆ. ಆಗಿದೆಯಾ ಒಮ್ಮೆ? ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಾ? ಆಗಿದೆಯಾ ಮಮ್ಮಿ? ಆಗಿದೆ. ಸೊ ಇವಾಗ ತೆಗಿತಿದ್ದೀರಾ? ವಾವ್. ಸೊ ಇದ್ರ ಜೊತೆಗೆ ಏನು ಇವತ್ತು ಡಿನ್ನರ್ಗೆ? ಸೊಪ್ಪು ಸಾರು. ಓಕೆ. ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊಪ್ಪು ಸಾರಿಗೆ ಬಜ್ಜಿ. ಚಳಿ, ಜ್ವರ ಬೇರೆ ಬಂದಿದೆ. ಸೊ ಖಾರವಾಗಿ ತಿಂದು ಮಾತ್ರೆ ತಿಂದು ಮಾಡಿಕೊಂಡು ಬೆಳಗ್ಗೆ ಜ್ವರ ಓಡೋಗ್ಬೇಕು. ಹೌದು. ಓಕೆ, ನಾನು ಇವಾಗ ಟೇಸ್ಟ್ ಮಾಡಲಾ? ಚಲಾ. ಸೊ ಬಿಸಿಯಾಗಿ ಬಜ್ಜಿ ರೆಡಿಯಾಗಿದೆ. ಇವಾಗ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಕ್ರಿಸ್ಪಿಯಾಗಿ ಖಾರವಾಗಿ ಈ ಚಳಿಗೆ ಸೂಪರಾಗಿದೆ. ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಟೀ ಇಲ್ಲ ಕಾಫಿ ಕುಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಆ್ಯಂಡ್ ನಾನು ಜಾಸ್ತಿ ತಿನ್ನೋಕ್ಕಾಗಿಲ್ಲ ಆ್ಯಂಡ್ ನಾನು ತಿಂದು ಇಲ್ಲ, ಬಿಕಾಸ್ ಆಯಿಲ್ ಐಟಮ್ ಅಲ್ಲ. ನಾನು ಯೂಶ್ವಲಿ ಅಷ್ಟೇ ಆಚೆ ಬಜ್ಜಿ ಬೋಂಡ ತೊಗೊಂಡ್ರು ಅಷ್ಟೇ, ಮನೇಲಿ ಮಾಡಿದ್ರು ಅಷ್ಟೇ, 1 ಇಲ್ಲ 2 ಅಷ್ಟೇ ನಾನು ತಿನ್ನೋದು. ಅದ್ರ ಮೇಲೆ ನಾನು ಜಾಸ್ತಿ ತಿನ್ನೋದೇ ಇಲ್ಲ. ಆ್ಯಂಡ್ ಸೊ ಅಷ್ಟೇ ಇವತ್ತಿನ ವಿಡಿಯೋ ಇತ್ತು. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಇಟ್ಸ್ ವೆರಿ ಸಿಂಪಲ್. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.